ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ನಮ್ಮ ಸೆಕೆಂಡ್ ಡೇ ಟ್ರಾವೆಲ್ ವ್ಲಾಗ್. ಈಗಾಗಲೇ ನೀವು ಡೇ 1 ಟ್ರಾವೆಲ್ ವ್ಲಾಗನ್ನು ನೋಡಿದ್ದೀರಲ್ವಾ? ಇದು ಅದರ ಕಂಟಿನ್ಯೂಷನ್, ಸೆಕೆಂಡ್ ಡೇ ಟ್ರಾವೆಲ್ ವ್ಲಾಗ್. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ದೆ, ನಾವು ಯಾವ ಊರಿನತ್ತ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಗೆಸ್ ಮಾಡೋ ಹಾಗಿದ್ರೆ ಗೆಸ್ ಮಾಡಿ ಫ್ರೆಂಡ್ಸ್ ಅಂತ ನಿಮಗೆ ಹೇಳಿದ್ದೆ. ಸುಮಾರು ಜನ ಗೆಸ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್. ಸೊ ಇವತ್ತು ಹೇಳ್ತಾ ಇದ್ದೀನಿ ಯಾವ ಊರ ಕಡೆ ಹೋಗ್ತಾ ಇದ್ದೀವಿ ಅಂತ. ಸೊ ನಮ್ಮ ಪ್ರಯಾಣ ಶಿವಮೊಗ್ಗ ಸಿರ್ಸಿ ಕಡೆಗೆ. ಸಿರ್ಸಿಯಲ್ಲಿ ನಮಗೆ ತುಂಬ ಬೇಕಾಗಿರುವಂಥ ಫ್ಯಾಮಿಲಿ ಫ್ರೆಂಡ್ ಮದುವೆ ಇದೆ. ಅವರ ಮದುವೆಗೆ ಹೋಗಬೇಕಾಗಿದೆ. ಆದ್ದರಿಂದ ಆನ್ ದ ವೇ ನಮ್ಮ ಹಸ್ಬೆಂಡ್ ಅವರ ತಮ್ಮನ ಮನೆ ತೀರ್ಥಹಳ್ಳಿಲಿದೆ. ಅವ್ರ ಮನೆಗೆ ಹೋಗಿ ಅಲ್ಲಿ ಆಲ್ಟ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಮದುವೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ತೀರ್ಥಹಳ್ಳಿ ತಾಲೂಕಿನ ಇಂಬೈಲು ಅಂತ ಪುಟ್ಟ ಊರು ಬರುತ್ತೆ, ಆ ಊರಿಗೆ ಬಂದಿದ್ದೀವಿ. ಸೊ ಇದು ನಮ್ಮ ಸಿಸ್ಟರ್ ಮನೆ ಜಯಲಕ್ಷ್ಮಿ ಅಂತ, ಅವ್ರ ಮನೆಗೆ ಬಂದಿದ್ದೀವಿ. ಇವತ್ತಿನ ವೆದರ್ ತುಂಬಾ ಚೆನ್ನಾಗಿದೆ, ಮಳೆ ಬರೋ ಥರನೇ ಇದೆ, ಅಷ್ಟು ಬಿಸಿಲೇನಿಲ್ಲ. ಬೆಳಗಿನ ಜಾವ ಇದು, ಸುಮಾರು 7-7:30 ಅಷ್ಟು. ತುಂಬ ಚೆನ್ನಾಗಿದೆ. ಮನೆ ಸುತ್ತಲೂ ಹೂವಿನ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆಲ್ಲ ಗೊತ್ತಿದೆ ಅಲ್ವಾ, ನನಗೆ ಗಿಡ ಬೆಳೆಸೋದು ಅಂದರೆ, ಗಿಡಗಳು ಅಂದರೆ ತುಂಬಾ ಇಷ್ಟ. ನಮ್ಮ ಫಾರ್ಮ್ ಹೌಸ್ನಲ್ಲಿ ವೆರೈಟಿ ಗಿಡಗಳು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದೀನಿ, ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ನಾನು ಫಸ್ಟ್ಗೆ ಎಲ್ಲಿ ಬರ್ತೀನೋ ಅಲ್ಲಿ, ಯಾವ ಊರಿಗೆ ಹೋಗ್ತೀನೋ ಆ ಜಾಗದಲ್ಲಿ ಯಾವ ಸ್ಪೆಷಾಲಿಟಿ ಗಿಡಗಳಿದೆ, ಹೂವಿನ ಗಿಡಗಳಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋವಂಥ ಅಭ್ಯಾಸ ನನಗೆ. ಸೊ ನನಗೆ ತುಂಬ ಇಷ್ಟ ಆದರೆ ಆ ಗಿಡಗಳ ಬಳ್ಳಿ ಆಗಲಿ ಇಲ್ಲ ಹೂವಿನ ಬೀಜಗಳಾಗಲಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಂಥ ಹವ್ಯಾಸ. ಹಾಗೆಯೇ ನೋಡ್ತಾ ಇದ್ದೀನಿ ಯಾವ್ಯಾವ ಥರ ಹೂವಿನ ಗಿಡಗಳಿದೆ ಅಂತ. ಸೊ ಇಲ್ಲೊಂದು ಕಣ್ಣಿಗೆ ಬಿತ್ತು, ಇದು ಮಲೆನಾಡಲ್ಲಿ ಬೆಳೆಯುವಂಥ ವಿಶೇಷವಾದ ಹೂವಿನ ಗಿಡ. ಈಗಾಗಲೇ ಅದರ ಹೂವು ಸೀಸನ್ ಮುಗ್ದೋಗಿದೆ. ಅದರ ಗಡ್ಡೆ ಇರುತ್ತೆ ಗಿಡದ ಕೆಳಗಡೆ, ಆ ಗಡ್ಡೆ ಸಮೇತವಾಗಿ ಕಿತ್ಕೊಡ್ತಾ ಇದ್ದಾರೆ, ಕೇಳಿದ್ದೀನಿ ನೋಡಿ. ಸೊ ಇದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ನಮ್ಮ ಫಾರ್ಮ್ ಹೌಸ್ನಲ್ಲಿ ಹಾಕೋದಕ್ಕೆ. ಇದ್ರ ಜೊತೆಗೇ ಇನ್ನೊಂದು ಮೇ ರೋಸ್ ಅಂತ ಬರುತ್ತೆ, ಅದು ವರ್ಷಕ್ಕೆ ಒಂದೇ ಸಲ ಮೇ ತಿಂಗಳಲ್ಲಿ ಹೂ ಬಿಡತ್ತೆ. ಆದ್ದರಿಂದ ಅದಕ್ಕೆ ಮೇ ರೋಸ್ ಅಂತ ಹೆಸರು. ಮೇ ರೋಸ್ ಈಗಾಗಲೇ ನಮ್ಮ ಮನೇಲಿದೆ, ಬೆಂಗಳೂರು ಮನೇಲಿ, ತೋಟದ ಮನೆ ಫಾರ್ಮ್ ಹೌಸ್ನಲ್ಲಿ ಕೂಡ ಹಾಕಿದ್ದೀನಿ. ಆದ್ದರಿಂದ ಆ ಗಿಡದ ಗಡ್ಡೆ ಏನೋ ತೊಗೊತಾ ಇಲ್ಲ. ಇದಕ್ಕೆ ಬೇರೆ ಏನೋ ಹೂ ಅಂತಾರೆ, ಅವ್ರಿಗೆ ಹೆಸರು ಹೇಳಕ್ಕೆ ಬರ್ತಾ ಇಲ್ಲ. ಅದನ್ನು ತೊಗೊತಾ ಇದ್ದೀನಿ, ತೆಗೆದುಕೊಡ್ತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮ ಪುಟ್ಟ ಸಬ್ಸ್ಕ್ರೈಬರ್ ಓಡೋಡಿ ಬಂದ್ಲು ನನ್ನ ನೋಡಿದ ತಕ್ಷಣ. ಹೇಳಿದ್ದೀನಿ, ಹೆಸರು ಹೇಳು. ವೈಷ್ಣವಿ. ಹಾಂ, ನಾನು ಯಾರು ಗೊತ್ತಾ ನಿನಗೆ? ವೈಷ್ಣವಿಗೆ ನಾನು ಯಾರು ಅಂತ ಗೊತ್ತಂತೆ, ಡೈಲಿ ಮೊಬೈಲಲ್ಲಿ ನೋಡ್ತಾ ಇರ್ತಾಳಂತೆ. ಆದರೆ ವೈಷ್ಣವಿ ಹುಟ್ಟಿದಾಗಿಂದ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು. ಯಾಕಂದರೆ ಅವರ ಅಮ್ಮನ ಮದುವೆಗೆ ನಾನು ಹೋಗಿದ್ದೆ, ತುಂಬ ವರ್ಷಗಳಾಗೋಗಿದೆ, ಮತ್ತು ಇವತ್ತೇ ಹೋಗ್ತಿರೋದು. ನೋಡಿದ್ರೆ ಇಷ್ಟು ದೊಡ್ಡ ಮಗಳಾಗ್ಬಿಟ್ಟಿದ್ದಾಳೆ. ಆ ವೈಷ್ಣವಿಗೆ ನಮ್ಮ ಚಾನಲ್ ಅಂದರೆ ತುಂಬ ಇಷ್ಟ ಅಂತೆ, ನಾನಂದರೆ ಇಷ್ಟ ಅಂತೆ, ಯಾವಾಗಲೂ ನೋಡ್ತಾ ಇರ್ತಾಳೆ ಅಂತ ಅವರಮ್ಮ ಹೇಳ್ತಾಯಿದ್ರು ಬೆಳಗ್ಗೆನೆ. ಅವರಮ್ಮ ಹೇಳಿದ ತಕ್ಷಣವೇ ಓಡೋಡಿ ಬಂದಳು. ಹೌದಾ, ನಾಗವೇಣಿ ಆಂಟಿ ಬಂದಿದ್ದಾರಾ, ಮಾತಾಡ್ಸ್ಕೊಂಬರ್ತೀನಿ ಅಂತ. ಸೊ ತುಂಬಾ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಬರೀ ದೊಡ್ಡವರೇ ಅಲ್ಲ ನಮ್ಮ ಚಾನಲ್ ನೋಡ್ತಿರೋದು, ಪುಟ್ಟ ಮಕ್ಕಳು ಕೂಡ ನೋಡ್ತಿದ್ದಾರೆ. ತುಂಬಾ ಖುಷಿಯಾದ ವಿಷಯ ಇದು. ಸೊ ಸುತ್ತಲೂ ಪರಿಸರ ನೋಡಿದಾಯಿತು, ನೇಚರ್ ಎಂಜಾಯ್ ಮಾಡಿದಾಯಿತು. ಈಗ ಅಡುಗೆ ಮನೆಯಲ್ಲಿ ಯಾವ್ಯಾವ ಥರ ಮಲೆನಾಡು ಸ್ಪೆಷಲ್ ರೆಸಿಪಿಗಳು ತಯಾರಿ ಆಗ್ತಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಬೆಳಗ್ಗೆನೆ ಮಲೆನಾಡು ಕಡುಬು ಅಂತ ಹೇಳ್ತಾರೆ, ಆಮೇಲೆ ಅದಕ್ಕೆ ಚಟ್ನಿ. ನಾನೀಗ ತೋರಿಸ್ತಿರೋಂಥದ್ದು ಜೀರಿಗೆ ಮೆಣಸು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮಲೆನಾಡಲ್ಲಿ ಆ ಸೈಡ್ ಇರೋರಿಗೆಲ್ಲರಿಗೂ ಗೊತ್ತು, ಈ ಮೆಣಸು ತುಂಬಾ ಖಾರ, ತುಂಬ ಪುಟ್ಟದಾಗಿರುತ್ತೆ, ಜೀರಿಗೆ ಸೈಜ್ನಲ್ಲೇ ಇರುತ್ತೆ. ಲೆಫ್ಟ್ ಸೈಡ್ ಬ್ಲೂ ನೈಟಿಲಿರೋರು ನಮ್ಮ ಸಿಸ್ಟರ್ ಜಯಲಕ್ಷ್ಮಿ, ಈ ಕಡೆ ರೈಟ್ ಸೈಡಲ್ಲಿರೋರು ಅವರ ಸಿಸ್ಟರ್ ಅಶ್ವಿನಿ, ಹಾಗೆ ಅವರ ಚಿಕ್ಕಮ್ಮ. ಇವರೆಲ್ಲ ದಾವಣಗೆರೆ, ತುಮಕೂರು, ಬೆಂಗಳೂರಿಂದ ಬಂದಿದ್ದಾರೆ.
ಅಂದರೆ ಇದು ನಮ್ಮ ಜಯಲಕ್ಷ್ಮಿ ಅವರ ತಾಯಿ ಮನೆ, ತವ್ರ ಮನೆ ಅಂತ. ನಮ್ಮ ಜಯಲಕ್ಷ್ಮಿ ಅವರು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದು. ಅವರು ಕೂಡ ಬ್ಯಾಂಗ್ಳೂರಿಂದ ತೀರ್ಥಹಳ್ಳಿಗೆ ಅವ್ರ ತವ್ರ ಮನೆಗೆ ಹೋಗಿರೋವಂಥದ್ದು. ಸೊ ಎಲ್ಲ ಒಟ್ಟಿಗೆ ಸೇರಿದ್ದಾರೆ. ನನಗೂ ಗೊತ್ತಿಲ್ಲ, ಅಕಸ್ಮಾತಾಗಿ ನಾನು ಅವ್ರ ಮನೆಗೆ ಹೋದಾಗ ಇವರೆಲ್ಲ ನೆಂಟರು ಅವ್ರ ಮನೆಗೆ ಬಂದಿದ್ದರು. ಏನು ವಿಶೇಷ ಅಂತ ಹೇಳಿದ್ರೆ, ಅವತ್ತು ಅವರ ದೇವ್ರದ್ದೊಂದು ಪೂಜೆ ಇತ್ತಂತೆ, ಊರ ಜಾತ್ರೆ ಅಂತೇನು ಹೇಳ್ತೀವಿ, ಅದಕ್ಕೆ ಅವರೆಲ್ಲ ಒಟ್ಟಿಗೆ ಸೇರಿದ್ದಾರೆ. ನಾನು ಅಕಸ್ಮಾತಾಗಿ ಅವ್ರ ಮನೆಗೆ ಹೋದ್ವಿ, ಹಿಂಗೆ ಹಿಂದಿನ ದಿವಸ ಫೋನ್ ಮಾಡಿ ಹೋಗಿದ್ವಿ, ಹಿಂಗೆ ಬರ್ತಿದ್ದೀವಿ ಅಂತ. ಓಕೆ ಬನ್ನಿ ಅಂದರು. ಪೂಜೆ ಬಗ್ಗೆ ಎಲ್ಲ ನಮಗೂ ಏನೂ ಹೇಳಿರಲಿಲ್ಲ. ನೋಡಿ, ನೆಕ್ಸ್ಟ್ ಈ ರೆಸಿಪಿ ಎಲ್ಲ ಆದಮೇಲೆ ಎಲ್ಲ ರೆಡಿಯಾಗಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಈಗಿಲ್ಲಿ ತಯಾರಿ ಆಗ್ತಿರೋ ರೆಸಿಪಿ ಅಂದರೆ ಕಡುಬು, ಅವೇ ಕಡುಬು ಅಂತ ಹೇಳ್ತೀವಿ, ಮಲೆನಾಡು ಕಡುಬು ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರತಿದಿನ ಇವ್ರ ಮನೆಗಳಲ್ಲಿ, ಅಂದರೆ ಈ ಸೈಡ್ ತೀರ್ಥಹಳ್ಳಿ ಶಿವಮೊಗ್ಗ ಸೈಡಲ್ಲಿ ಈ ಕಡುಬು ಅನ್ನೋದು ತಯಾರಿ ಆಗುತ್ತೆ. ಅಂದರೆ ಇದು ತುಂಬಾ ಹೆಲ್ತಿ ಫುಡ್. ಇದು 0% ಆಯಿಲ್ನಲ್ಲಿ ತಯಾರಿಯಾಗುತ್ತೆ. ಯಾವುದೇ ರೀತಿಯಾದ ಎಣ್ಣೆ ಬಳಸದೇ ಹಬೆಯಲ್ಲಿ ಮಾಡುವಂಥದ್ದು. ತುಂಬಾ ಶಕ್ತಿ, ಎನರ್ಜಿ ಅಂತ ಏನು ಹೇಳ್ತೀವಿ ಕೊಡುವಂಥ ರೆಸಿಪಿ ಇದು. ಇದಕ್ಕೆ ಅಕ್ಕಿ ತರಿಯನ್ನು ಮತ್ತು ರೈಸ್, ಅನ್ನ ಅಂತ ಏನು ಹೇಳ್ತೀವಿ ಕೆಂಪಕ್ಕಿ, ಅದನ್ನು ಬಳಸಿ ಅವರು ತಯಾರಿ ಮಾಡಿದ್ದಾರೆ. ನಾನು ಹೊರಗಡೆ ಎಲ್ಲ ನೇಚರ್ ಸುತ್ತಾಕೊಂಡು ಬರೋಷ್ಟೊತ್ತಿಗೆ ಈ ರೆಸಿಪಿ ಆಗಲೇ ಅರ್ಧ ಭಾಗದಷ್ಟು ರೆಡಿ ಆಗಿಬಿಟ್ಟಿತ್ತು. ಇಲ್ಲಾಂದರೆ ಫಸ್ಟಿಂದ ನಾನು ಕೂಡ ಶೂಟ್ ಮಾಡ್ಬೋದಾಗಿತ್ತು ರೆಸಿಪಿ. ನೋಡಿ, ಕಟ್ಟಿಗೆ ಒಲೆ, ಸೌದೆ ಒಲೆಯಲ್ಲಿ ತಯಾರಿ ಮಾಡ್ತಿದ್ದಾರೆ. ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬ ಹೆಲ್ತಿ ಕೂಡ. ಈಗ ತಯಾರಿಯಾಗಿರುವಂಥ ಈ ಕಡುಬುಗಳನ್ನು ಇಡ್ಲಿ ಕುಕ್ಕರ್ ಅಥವಾ ಕಡುಬು ಪಾತ್ರೆ ಅಂತ ಏನು ಹೇಳ್ತೀವಿ, ಇದರೊಳಗಡೆ ಎಲ್ಲ ಹಾಕ್ತಾ ಇದ್ದಾರೆ. ಮುಚ್ಚಳವನ್ನು ಮುಚ್ಚಿಟ್ಟು 10ರಿಂದ 15 ನಿಮಿಷ ಇದನ್ನು ಸ್ಟೀಮ್ ಕುಕ್ ಮಾಡ್ತಾರೆ. ಇಡ್ಲಿಗಳೆಲ್ಲ ಹೇಗೆ ಮಾಡ್ತೀವೋ ಅದೇ ಥರನೇ. ಈ ಪಾತ್ರೆಯಲ್ಲಿ ಅಡಿಯಲ್ಲಿ ಸ್ವಲ್ಪ ನೀರು ಹಾಕಿ, ಆಮೇಲೆ ಒಂದು ಸ್ಟೀಮರ್ ಪ್ಲೇಟ್ ಬರುತ್ತೆ, ತೂತ ಇರೋಂಥದ್ದು. ಆ ಪ್ಲೇಟ್ ಮೇಲೆ ಈ ಕಡುಬುಗಳೆಲ್ಲ ಜೋಡಿಸಿ ಆಮೇಲೆ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಈ ಕಡುಬುನ ಅವರು ನಾನ್-ವೆಜ್ ರೆಸಿಪೀಸ್ ಜೊತೆಗೆ ಮಾಡ್ತಾರೆ. ಚಿಕನ್ ಸಾಂಬಾರು ಅಥವಾ ಮಟನ್ ಸಾಂಬಾರು ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಬರೀ ತೆಂಗಿನಕಾಯಿ ಚಟ್ನಿ, ಸೋಮವಾರ ಬೇರೆ ಅಲ್ವಾ, ಹಾಗಾಗಿ ನಾನ್-ವೆಜ್ ಬಳಸಿಲ್ಲ. ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಕಡುಬು ಜೊತೆಗೆ ತೆಂಗಿನಕಾಯಿ ಚಟ್ನಿ, ಅದ್ರ ಜೊತೆಗೆ ಚಿತ್ರಾನ್ನ ಕೂಡ ಇತ್ತು. ಸೊ ನನಗೆ ಕಡುಬು ಇಷ್ಟ ಅಂಥೇಳಿ ನಾನು ಕಡುಬು ತಿಂದೆ. ತಿಂಡಿ ಎಲ್ಲ ತಿಂದಿದ್ದಾಯಿತು. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಆ ದೇವಿ ದರ್ಶನ ಮಾಡ್ಕೊಳ್ಳೋದಕ್ಕೆ. ಹಾಗೆ ನಮ್ಮ ಜೊತೆಗೆ ಇವರೆಲ್ಲ ಜಾಯಿನ್ ಆಗಿದ್ದಾರೆ. ಇವರು ನಮ್ಮ ಜಯಲಕ್ಷ್ಮಿ ಅವರ 3ನೇ ತಂಗಿ ಪ್ರೇಮ, ಅವರ ಹಸ್ಬೆಂಡ್, ಹಾಗೂ ಅವರ ಪುಟ್ಟ ಮಗಳು ಲಹರಿ. ಇವಳಂತೂ ನನ್ನನ್ನು ತುಂಬಾ ಹಚ್ಕೊಂಬಿಟ್ಟಿದ್ಲು. ನಾನು ಬರೋವರೆಗೂ ನನ್ನ ಜೊತೆಗೇ ಇರ್ತಿದ್ಲು, ಅಷ್ಟು ಇಷ್ಟ ಆಗಿಬಿಟ್ಟಿದ್ಲು ನನಗೂ. ನಾವಿಬ್ಬರು ಫ್ರೆಂಡ್ಸ್ ಆಗಿಬಿಟ್ಟಿದ್ವಿ, ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ಟಿದ್ವಿ. ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ನನಗೆ. ಏಕೆಂದರೆ ನಾನು ಬಂದಿರುವಂಥದ್ದು ನಮ್ಮ ಕ್ಲೋಸ್ ಫ್ರೆಂಡ್ ಅವರ ಮದುವೆಗೆ ಅಂಥೇಳಿ. ಆ ದೇವಿ ದರ್ಶನ ಪಡಿಬೇಕು ಅಂದರೆ ಪುಣ್ಯನೇ ಮಾಡಿರಬೇಕು. ಒಂದು ದೇವಿ ಅಥವಾ ಒಂದು ದೇವರ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ದೈವ ಇಚ್ಛೆ ಇರಬೇಕು. ಅದಿದ್ದರೆ ಮಾತ್ರ ಸಾಧ್ಯ. ಸುಮ್ಮನೆ ಎಲ್ಲರಿಗೂ ದೇವ್ರ ದರ್ಶನ ಸಿಗೋದಿಲ್ಲ. ಸೊ ಆ ವಿಷಯದಲ್ಲಿ ನಾನು ಇವತ್ತು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಏಕೆಂದರೆ ನನಗೆ ಆ ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು. ಆ ತಾಯಿಯನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವೆಲ್ಲ ಕೂಡ ನೋಡಿ ಪುಣ್ಯ ಕಟ್ಕೊಳ್ಳಿ. ಸೊ ಇದೆಲ್ಲ ದೈವ ಇಚ್ಛೆ ಅಂತ ನಾನು ನಂಬ್ತೀನಿ. ಬ್ಲೂ ಶರ್ಟಲ್ಲಿ ಇರುವಂಥವ್ರು ನಮ್ಮ ಹಸ್ಬೆಂಡ್ ಬ್ರದರ್ ಅವರು, ಅಂದರೆ ನಮ್ಮ ಜಯಲಕ್ಷ್ಮಿ ಅವರ ಹಸ್ಬೆಂಡ್. ಮಾಳೂರು ಸೀಮೆ ಶ್ರೀ ಗುತ್ಯಮ್ಮ ದೇವಸ್ಥಾನ ಅಂದರೆ ಈಕೆ ಸಾಕ್ಷಾತ್ ಪಾರ್ವತಿ ದೇವಿ ಅಂತ.
ಸೊ ಈ ತಾಯಿ ದರ್ಶನ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಇವತ್ತು ನನಗೆ ಅಂದ್ಕೊಳ್ದೇ ಅಕಸ್ಮಾತಾಗಿ ದೇವ್ರ ದರ್ಶನ ಸಿಕ್ಕಿತು. ಇವತ್ತು ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು, ಅಭಿಷೇಕ, ಹಾಗೆಯೇ ಊರ ಜಾತ್ರೆ ಅಂತ ಹೇಳ್ತೀವಲ್ವ, ಇದು ನಡೀತಾ ಇತ್ತು. ಮಾಳೂರು ದೇವಸ್ಥಾನ ತೀರ್ಥಹಳ್ಳಿಗೆ ಸ್ವಲ್ಪ ಹತ್ತಿರದಲ್ಲಿ ಇರುವಂಥದ್ದು. ತುಂಬ ಶಕ್ತಿಯುತವಾದ ದೇವಿಕೆ ಅಂತ ಹೇಳ್ತಾರೆ. ಇನ್ನು ಹೆಚ್ಚಾಗಿ ನನಗೇನು ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ, ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಬಂದಿರೋಂಥದ್ದು. ಆದರೆ ಈ ದೇವಸ್ಥಾನ ಸುಮಾರು ಸಲ ಟಿ ವಿಲೆಲ್ಲ ತೋರಿಸಿದ್ದಾರೆ, ತುಂಬಾ ಫೇಮಸ್ ಆದ ದೇವಸ್ಥಾನ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಈ ದೇವಸ್ಥಾನದಲ್ಲೇ ಊರ ಜಾತ್ರೆ ಅಲ್ವಾ, ಊಟ ಕೂಡ ಇಲ್ಲೇ ಏರ್ಪಾಟ್ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು. ದಮ್ ವಾಂಗಿ ಬಾತ್ ಅಂತ ಹೇಳ್ತೀವಲ್ವ ಅದು, ಸ್ಪ್ರೌಟ್ಸ್, ಮೊಳಕೆ ಕಾಳಿನ ಸಲಾಡ್, ಮೈಸೂರು ಪಾಕ್, ಆಮೇಲೆ ಸಬ್ಬಕ್ಕಿ ಖೀರ್ ಇವೆಲ್ಲ ಮಾಡಿದರು. ತುಂಬ ಚೆನ್ನಾಗಾಯಿತು ದೇವಿ ದರ್ಶನ ಹಾಗೂ ಊಟ ಅಂತ ಹೇಳ್ಬೋದು. ಊಟ ಮಾಡಿಕೊಂಡು ಸಂಜೆ ಮನೆಗೆ ರಿಟರ್ನ್ ಆಗೋ ಅಷ್ಟೊತ್ತಿಗೆ ಸಂಜೆ 4 ಗಂಟೆ ಆಗಿತ್ತು. ಸೋಮವಾರ ಇವತ್ತು. ಇನ್ನೊಂದು 2 ಪ್ಲೇಸಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮಳೆ ಬರೋ ಥರ ಇತ್ತು, ತುಂಬಾ ಮೋಡ ಆಗಿತ್ತು. ಹಾಗಾಗಿ ನೆಕ್ಸ್ಟ್ ಡೇ ನೋಡೋಣ ಅಂಥೇಳಿ ಅವತ್ತಿನ ದಿನ ಕ್ಯಾನ್ಸಲ್ ಆಯಿತು. ಇಲ್ಲೇ ಕೆಳಗೆ ಹೊಲ ಗದ್ದೆ ಎಲ್ಲ ಇತ್ತು, ಕೆಳಗಡೆ ಸ್ವಲ್ಪ ಡೀಪ್ ಇಳಿದು ಬರಬೇಕು. ಇಲ್ಲೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂಥೇಳಿ ಬಂದ್ವಿ ಕೆಳಗೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ವಾತಾವರಣ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಎಷ್ಟು ಚಿಲ್ಲಾಗಿತ್ತು, ಮಧ್ಯಾಹ್ನ ತುಂಬಾ ಬಿಸಿಲು, ಶಕೆ, ಅಬೆ ಇತ್ತು. ಸಂಜೆ 4 ಗಂಟೆ 5 ಗಂಟೆ ಆಗ್ತಿದ್ದಂಗೆ ಮತ್ತೆ ಮೋಡ ಆಯಿತು. ಇಲ್ಲಿ ಹೇಳ್ತಾಯಿದ್ರು ಎಷ್ಟು ಬಿಸಿಲಿರುತ್ತೋ ಅಷ್ಟೇ ಚಳಿ ಆಗುತ್ತೆ ಸಂಜೆ ಆದರೆ ಅಂತ ಹೇಳ್ತಾಯಿದ್ರು. ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟೆ. ಹೌದು, ಮಧ್ಯಾಹ್ನ ಎಲ್ಲ ದೇವಸ್ಥಾನದಲ್ಲಿ ತುಂಬಾ ಶಕೆ. ನನ್ನ ಫೇಸ್ ನೋಡ್ಬೋದು, ಒಂದೇ ದಿನಕ್ಕೆ ಎಷ್ಟು ಟ್ಯಾನ್ ಆಗಿಬಿಟ್ಟಿದೆ. ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬಂದೆ ಫೇಸ್, ಆದರೂ ನನಗೆ ಆ ಶೆಕೆ ತಡೆಯೋಕ್ಕಾಗ್ತಾ ಇಲ್ಲ. ಮಲೆನಾಡಂದರೆ ಹಾಗೆ ಅಂತೆ, ಬಿಸಿಲು ಮತ್ತು ಕೋಲ್ಡ್ ವೆದರ್ ಅಂತ ಏನು ಹೇಳ್ತೀವಿ, ಎರಡೂ ಈಕ್ವಲ್ ಆಗಿರುತ್ತಂತೆ. ನೋಡಿ ವೆದರ್ ಈಗೊಂದು 4-4:15 ಆಗಿದೆ. ಸ್ವಲ್ಪ ಬಿಸಿಲು ತಾಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಹಾಯ್, ನನ್ನ ಹೆಸರು ಹೇಳಪ್ಪ. ನನ್ನ ಹೆಸರು ರಶ್ಮಿ. ಇವ್ರ ಚಾನಲ್ಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಎಲ್ಲ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ರಶ್ಮಿ ವೆದರ್ ತುಂಬ ಚೆನ್ನಾಗಿದೆ ಅಂತೇಳಿ ಅವಳು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸನ್ನು ಇಲ್ಲೆಲ್ಲ ವಿಡಿಯೋ ಶೂಟ್ ಮಾಡಿಕೊಂಡ್ಳು. ಇಬ್ಬರು ಮಾಡೋಣ ಆಂಟಿ ಅಂತ ಹೇಳಿದ್ಲು. ಆದರೆ ನನಗೆ ಯಾಕೋ ಆ ಬಿಸಿಲಿಗೆ ತಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಬೇಡಮ್ಮ ನೀನೇ ಮಾಡು ರೀಲ್ಸ್, ನಾನು ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಅಂತೇಳಿ ಅವಳಿಗೆ ವಿಡಿಯೋ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ನಮ್ಮ ಹುಡುಗರು ಕೇಳಬೇಕಾ, ಹುಡುಗರು ಗ್ಯಾಂಗ್ ಎಲ್ಲ ಫುಲ್ಲು ತೆಂಗಿನ ತೋಟಕ್ಕೆ ಇಳಿದ್ಬಿಟ್ಟಿತ್ತು. ಮಂಗಗಳೆಲ್ಲ ತೋಟದಲ್ಲಿ ಇಳಿದು ಎಲ್ಲ ಇದು ಮಾಡ್ತಾವಲ್ಲ, ಧ್ವಂಸ ಮಾಡ್ತಾರಲ್ಲ, ಹಾಗೆಲ್ಲ ಹುಡುಗರೆಲ್ಲ ಇಳಿದು ಅವರೇ ಮರಕ್ಕೆ ಹತ್ತಿ ಅವರೇ ಎಳ್ನೀರೆಲ್ಲ ಕಿತ್ತು ಕುಡಿದು ಎಂಜಾಯ್ ಮಾಡ್ತಿದ್ರು. ಹಾಗೆ ನನಗೂ ಕೂಡ ಕೊಟ್ಟರು. ಈ ಹುಡುಗರ ಗ್ಯಾಂಗಿಗೆ ಹೆಡ್ ಅಂದರೆ ಅವ್ರ ಚಿಕ್ಕಪ್ಪ, ಅವರು ಕೂಡ ಸೇರ್ಕೊಂಬಿಟ್ಟಿದ್ರು. ಎಳ್ನೀರಂತೂ ತುಂಬಾ ಟೇಸ್ಟಿಯಾಗಿತ್ತು. ನಾ ಕೇಳಬೇಕಾ, ಮಲೆನಾಡಲ್ಲಿ ಬೆಳೆದಿರುವಂಥ ಫಲ ಅಂದರೆ ಫಸ್ಟ್ ಕ್ಲಾಸಾಗೇ ಇರುತ್ತೆ. ತುಂಬ ಟೇಸ್ಟಿಯಾಗಿತ್ತು. ಮೋಡ ನೋಡಿ, ಆಗಲೇ ಮೋಡ ಕವಿದ ವಾತಾವರಣ ಅಂತ ಹೇಳ್ತೀವಲ್ವ,
ಹಾಗೆ ಫುಲ್ ಎಲ್ಲ ಮೋಡ ಎಲ್ಲ ಬರ್ತಾ ಇದೆ. ಇನ್ನೇನು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ನಾವೆಲ್ಲ ಮನೆಗೆ ಜೂಟಾಗ್ಬಿಟ್ವಿ. ಫಾಸ್ಟಾಗೆ ಮನೆಗೆ ಹೋಗಿ ಸೇರಿಕೊಂಡ್ವಿ. ಸಿಕ್ಕಾಪಟ್ಟೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಮನೆಗೆ ಹೋದ್ಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಜೋರಾಗಿ ಮಳೆ ಬಂದಿದ್ದ ಕಾರಣ ಕರೆಂಟ್ ಕಟ್ಟಿತ್ತು. ಫುಲ್ ಅವತ್ತಿನ ದಿನ ಕರೆಂಟ್ ಇರಲಿಲ್ಲ. ಮಂಗಳವಾರ ನೆಕ್ಸ್ಟ್ ಡೇ ಮಾರ್ನಿಂಗ್ ಆದ್ರೂ ಇನ್ನೂ ಕರೆಂಟ್ ಬಂದಿರಲಿಲ್ಲ. ಸೊ ಇವತ್ತು ಫುಲ್ ಡೇ ವ್ಲಾಗನ್ನು ಹಾಕಿದ್ದೀನಿ. ನಾನು ಯಾವ್ಯಾವ ಪ್ಲೇಸಸ್ಗೆ ಹೋಗಿದ್ದೆ, ಹೇಗೆ ಎಂಜಾಯ್ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನನ್ನ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಡೇ ಒಂದು ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗಬೇಕಾಗಿದೆ. ನಿಮಗೆ ಖಂಡಿತವಾಗಿಯೂ ತೋರಿಸ್ತೀನಿ. ತುಂಬಾ ಚೆನ್ನಾಗಿರೋಂಥ ಪ್ಲೇಸ್ ಅದು, ಮರಿದಿರಾ ನೋಡಿ. ಸೊ ತೀರ್ಥಹಳ್ಳಿಗೆ ಬಂದಿದ್ದೀವಿ. ತೀರ್ಥಹಳ್ಳಿಲಿ ಒಬ್ಬರು ತುಂಬ ಫೇಮಸ್ ಆದ ಪ್ರಸಿದ್ಧ ಕವಿ ಮನೆ ಇದೆ. ಅದ್ಯಾರು ಅಂತ ನಿಮ್ಗೀಗಾಗಲೇ ಗೊತ್ತಾಗಿದೆ ಅಲ್ವಾ? ಸೊ ಗೊತ್ತಾಗಿದ್ದರೆ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ನಿನ್ನೆ ವಿಡಿಯೋದಲ್ಲಿ ನಾವು ಯಾವ ಊರಿಗೆ ಪ್ರಯಾಣ ಮಾಡ್ತಿದ್ದೀವಿ ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಶಿವಮೊಗ್ಗ ಸಿರ್ಸಿ ಕಡೆಗೆ. ನಿನ್ನೆ ನಾನು ಕೇಳಿದಂಥ ಪ್ರಶ್ನೆಗೆ ಯಾರೆಲ್ಲ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರೋ ಅವರಿಗೆಲ್ಲ ಅಭಿನಂದನೆಗಳು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಭೇಟಿ ಆಗ್ತೀನಿ ನಾಳಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಜಾಗ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.